ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು. ಮೊದಲನೇದಾಗಿ ಅನೇಕ ಮಾಧ್ಯಮಗೆ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಆಲ್ಬಮ್ಸ್ ಅಂದರೆ ಸಾಂಗ್ಗಳು ಬರಬೇಕು. ಯಾಕಂದರೆ ಈ ಹಾಡು ಹೆಂಗಿದೆ ಅಂದರೆ ತಲೆಗೊಡದು ಹೇಳಂಗಿದೆ, ಲೈಕ್ ಓಟ್ ಹಾಕಲೇಬೇಕು ಅನ್ನೋ ರೀತಿಲಿ. ಸೊ ನಮ್ಮ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ನಾಯಕರನ್ನ ಚೂಸ್ ಮಾಡ್ಕೊಳ್ಳೋವಂಥ ಒಂದು ಕರ್ತವ್ಯ ಮತ್ತು ಹಕ್ಕು ನಮ್ದಾಗಿದೆ. ಹೇಳ್ತಾರೆ ಒಂದು ಓಟ್ ಹಾಕಿ ನಂದೇನಾಗೋದಿದೆ ಬಿಡು, ಟೂರ್ಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ ಹೋಗ್ತಾರೆ. ಸೊ ಬಟ್ ಹನಿ ಹನಿ ಗುಡಿದ್ರೆ ಹಳ್ಳ ಅನ್ನೋ ಥರ. ಸೊ ನಾವೆಲ್ಲ ಸೇರಿ ಓಟ್ ಮಾಡಿದಾಗಲೇ ಒಂದು ಉತ್ತಮ ಸಮಾಜನ ಕಟ್ಬೋದು, ಒಂದು ಒಳ್ಳೆ ಪ್ರಜೆಯಾಗಿ ಬದುಕ್ಬೋದು. ಅದಷ್ಟಲ್ಲದೆ ನಮ್ಮ ದೇಶದಲ್ಲಿ ಏನು ಅಭಿವೃದ್ಧಿಗಳಿದೆ, ದೌರ್ಬಲ್ಯಗಳಿದೆ, ಸದೃಢತೆ ಎಲ್ಲನೂ ಒಂದು ಒಳ್ಳೆ ರೀತಿಲಿ ಕಟ್ಕೊಂಡು ಉತ್ತಮ ಸಮಾಜ ಕಟ್ಬೋದು. ಸೊ ಹಾಗಾಗಿ ಸಾಂಗ್ ನೋಡಿದ ತಕ್ಷಣನೇ ಒಂದು ರೀಚ್ ಆಗುತ್ತೆ, ಎಲ್ಲ ಒಂದು ಏಜ್ ಕ್ಯಾಟಗರಿಗೆ ಅದು ಅಟ್ರ್ಯಾಕ್ಟ್ ಮಾಡುತ್ತೆ. ರಾಕೇಶ್ ಅಡ್ಗೆ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ, ಆ ಎನರ್ಜಿ ಇದೆ. ಫಸ್ಟ್ ಸಾಂಗ್ ಕೇಳಿದ ತಕ್ಷಣನೇ ನನಗೆ ಸಖತ್ ಇಂಪ್ರೆಸ್ ಆಯಿತು. ತುಂಬ ಚೆನ್ನಾಗಿ ಆಡಿದ್ದೀರ. ಸೊ ನೀವು ಅಷ್ಟೇ, ಎಲ್ಲ ಕೊರಿಯೋಗ್ರಫಿನೂ ಸೂಪರಾಗಿ ಮಾಡಿದ್ದೀರ. ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ನಿಮ್ಮ ಕೊರಿಯೋಗ್ರಫಿ ನೋಡಿನೇ ಡ್ಯಾನ್ಸ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿದೆ. ನಾನು ಒಬ್ಬಳೇ ಅಲ್ಲ, ಇಲ್ಲಿ ಎಲ್ಲರೂ ಆಗಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ. ಯಾಕಂದರೆ ಅಕ್ಕಪಕ್ಕ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಏನೋ ಅಷ್ಟು ಅನ್ಎಜುಕೇಟೆಡ್ ಆಗಿ ಲೈಕ್ ಏನು ಬಿಡೋ ಆಗುತ್ತೆ ಹೋಗೋಣ ಅಂತ ಹೊರಗಡೆ ಹೋಗ್ತಾರೆ. ಸೊ ಅವ್ರಿಗೆ ಎಜುಕೇಟ್ ಮಾಡಿ ನೀವೆಲ್ಲರೂ ರಾಯಭಾರಿಗಳಾಗಿ ಒಂದು ಒಳ್ಳೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಣ ಅಂತ ಈ ಮೂಲಕ ಹೇಳ್ತೀನಿ. ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಸೊ ಆ ಒಂದು ಮಾತು ನಾವು ಇನ್ನೊಬ್ಬರಿಗೆ ಪಾಯಿಂಟ್ ಔಟ್ ಮಾಡೋದು ಬಿಟ್ಟು ನಮ್ಮನ್ನ ಚೇಂಜ್ ಮಾಡಿಕೊಂಡು ನಾವು ಉತ್ತಮ ಸಮಾಜ ಕಟ್ಟೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.